ಶರಣ ಮದುವಯ್ಯನವರ ಒಂದು ವಚನ. ಜಾತಿ ಜಾತಿಯ ಕೂಡಿದಲ್ಲದೆ ನಿಹಿತ ಸುಖವಿಲ್ಲ, ಬಲ್ಲವ ಬಲ್ಲವನಲ್ಲಿ ಎಲ್ಲದೆ ಒಳ್ಳಿಹ ಗುಣವಿಲ್ಲ. ಭಟ ಮುಗ್ಗಿದಡೆ ತಿಳಿದ ಭಟ ಕೈ ಹಿಡಿದೆತ್ತಿ ಇದಿರಾಗೆಂದಡೆ ಓಣಿಯವೆಲ್ಲಿ ಅಡಗಿತ್ತು, ಕೇಳುವ ಬನ್ನಿ ಅರ್ಕೇಶ್ವರ ಲಿಂಗವ. ಬ್ರಾಹ್ಮಣರಾದ ಮದುವಯ್ಯನವರು ತಮ್ಮ ಮಗಳಾದ ಲಾವಣ್ಯಾವತಿ ಎಂಬಾಕೆಯನ್ನು ಶೂದ್ರನಾದಂತಹ ಸಮಗಾರ ಕುಲಕ್ಕೆ ಸೇರಿದ ಹರಳಯ್ಯನ ಮಗನಾದಂತಹ ಶೀಲವಂತನಿಗೆ ಕೊಟ್ಟು ಅಂತರ್ಜಾತೀಯ ವಿವಾಹವನ್ನು ಮಾಡಿ ಅದುವರೆಗೂ ಕೂಡ ಸಮಾಜದಲ್ಲಿ ಆಳವಾಗಿ ಬೇರು ಬಿಟ್ಟಿದ್ದಂತಹ ಜಾತಿಯ ತಾರತಮ್ಯವನ್ನು ಹೋಗಲಾಡಿಸಿದಂತಹ ಮಹಾನ್ ಮಾನವತಾವಾದಿ ಚಿಂತಕರು ಅಂತಂದರೆ ಶರಣಯ್ಯ ಮದುವಯ್ಯನವರು. ಸಮಾಜಕ್ಕೆ ಒಂದು ಸಂದೇಶ ನೀಡುವುದರ ಜೊತೆಗೆ ಸಾಮಾಜಿಕ ಕ್ರಾಂತಿಗೆ ಕಾರಣೀಭೂತರು ಕೂಡ ಇವರಾಗಿದ್ದರು ಅಂತಂದರೆ ತಪ್ಪಾಗೋದಿಲ್ಲ. ಇದಾದ ನಂತರವೇ ವಚನ ಪರಂಪರೆ ಚಳುವಳಿಯ ರೂಪವನ್ನು ಪಡ್ಕೊಳ್ತದೆ. ಮದುವಯ್ಯ ಮತ್ತು ಅರಳಯ್ಯ ಇಬ್ಬರಿಗೂ ಉಗ್ರ ಶಿಕ್ಷೆಯಾಗ್ತದೆ. ಅದುವೇ ಕಲ್ಯಾಣ ಕ್ರಾಂತಿ ಅಂತೇಳಿ ಕರೆಸ್ಕೊಳ್ಳುವಂಥದ್ದು. ಈ ವಚನದಲ್ಲೂ ಕೂಡ ಜಾತಿಗಳ ನಡುವೆ ದ್ವೇಷವನ್ನು ಬಿಡಬೇಕು. ಆ ಮೂಲಕ ಎಲ್ಲರೂ ಕೂಡ ಸುಖ ಜೀವನ ನಡೆಸಲಿಕ್ಕೆ ಶ್ರಮವನ್ನು ಪಡಬೇಕು. ಜಾತಿಯನ್ನು ಮೈಗೆ ಅಂಟಿಸಿಕೊಂಡಷ್ಟು ಸಮಾಜದ ನೆಮ್ಮದಿ ಹದಿಗೆಡ್ತದೆ. ಇದಕ್ಕಾಗಿ ಸೂಕ್ತ ನಿದರ್ಶನಗಳೊಂದಿಗೆ ಮದುವಯ್ಯನವರು ಅರ್ಥೈಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಜಾತಿಯ ಜನರು ಸಮಾನ ಮನಸ್ಸಿನಿಂದ ಕೂಡಿ ಬದುಕಿನ ಅರ್ಥವನ್ನು ಕಂಡುಕೊಳ್ಳಿಲ್ಲ ಅಂತಂದರೆ ಸುಖದ ಜೀವನ ನಮ್ಮದಾಗೋದಿಲ್ಲ. ತಿಳಿದವನ ಬಳಿ ಇದ್ದರೆ ಆತನ ಜ್ಞಾನಕ್ಕೆ ಬೆಲೆ, ಇಲ್ಲದಿದ್ದರೆ ಖಂಡಿತ ಬೆಲೆ ಸಿಗೋದಿಲ್ಲ. ಒಂದು ವೇಳೆ ರಣರಂಗದಲ್ಲಿ ಹೋರಾಡುವಾಗ ಸೈನಿಕ ಮುಗ್ಗಡಿಸಿ ಬಿದ್ದರೆ ಮತ್ತೊಬ್ಬ ಭಟ ಅವನನ್ನು ಮೇಲೆತ್ತಿ ಆನಂತರ ಇದಿರಾಗು ಅಂದರೆ ಹೋರಾಡು ಅಂತ ಹೇಳೋದು ನಿಜವಾದ ಕ್ಷತ್ರಿಯ ಧರ್ಮ. ಈ ರೀತಿಯಾಗಿ ಜಾತೀಯತೆಯನ್ನು ಮೀರಿ ನಿಲ್ಲೋದು, ಬಲ್ಲವರು ಒಟ್ಟಾಗಿ ಜ್ಞಾನವನ್ನು ಹಂಚುವ ಗುಣವನ್ನು ಬೆಳೆಸಿಕೊಳ್ಳೋದು, ಸೈನಿಕರಲ್ಲಿಯ ಕ್ಷತ್ರಿಯ ಗುಣಧರ್ಮಗಳು, ಇವೆಲ್ಲ ಮೌಲ್ಯಗಳು ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಊಣೆ ಅಂದರೆ ದ್ವೇಷ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ತಾನು ನಂಬಿದ ಅರ್ಕೇಶ್ವರ ಲಿಂಗವನ್ನೇ ಬೇಕಾದರೆ ಸಾಕ್ಷಿಯಾಗಿ ನಾವು ತೆಗೆದುಕೊಳ್ಳೋಣ ಅಂತೇಳಿ ದ್ವೇಷಮುಕ್ತ ಸಮಾಜ ಕಟ್ಟುವಿಕೆಯ ಹಂಬಲವನ್ನು ಮದುವಯ್ಯನವರು ತಮ್ಮ ಈ ಒಂದು ವಚನದಲ್ಲಿ ಹೇಳಿದ್ದಾರೆ.